ಹಾಯ್ ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ. ಇಂದು ಸರ್ಕಾರದಿಂದ ಅಧಿಕೃತವಾಗಿ ಮಾಹಿತಿ ಬಂದಿದ್ದು SSLC ಪರೀಕ್ಷೆ 1ರ ಅಂತಿಮವಾಗಿ ಫಲಿತಾಂಶವನ್ನ ನಿಮಗೆ ನಾಳೆ 23/4/2026 ದಿನಾಂಕದಂದು ಪ್ರಕಟವಾಗುತ್ತೆ ಎಂಬುದನ್ನು ಮಾನ್ಯ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪರವರು ಇಂದು ನಿಮಗೆ ಬುಧವಾರದಂದು ಸಭೆ ನಡೆಯಿತು. ಆ ಸಭೆಯಲ್ಲಿ ಅಧಿಕೃತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಈಗಾಗಲೇ ನಿಮಗೆ ಪ್ರೆಸ್ ಮೀಟ್ ಆಗಿ ಮಾಧ್ಯಮ ಪ್ರಕಟಣೆಗೊಂಡಿರುತ್ತದೆ. ದಿನಾಂಕ 22/4/2026 ಇಂದು ನಿಮಗೆ ಬುಧವಾರದಿಂದ ನಡೆದಂಥ ಮೀಟಿಂಗ್ನಲ್ಲಿ ಈಗಾಗಲೇ ಪರೀಕ್ಷೆ ಕುರಿತು ನಾಳೆ 12 ಗಂಟೆಗೆ ನಿಮಗೆ ಮಧ್ಯಾಹ್ನ ಫಲಿತಾಂಶವನ್ನು ನೋಡ್ಕೊಳ್ಬೋದು. ಸೊ ಈಗಾಗಲೇ ನಿಮಗೆ ಅಂದರೆ ಏಪ್ರಿಲ್ ಲಾಸ್ಟ್ ವೀಕು ಹಾಗೆ ಎಲ್ಲ ವಿದ್ಯಾರ್ಥಿಗಳ ಡೌಟ್ ಇತ್ತು ಮೇ ಮೊದಲ ವಾರದಲ್ಲಿ ಎಂಬುದನ್ನು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ಬಂದಿತ್ತು. ಆದರೂ ಕೂಡ ಈಗಾಗಲೇ ಸರ್ಕಾರದಿಂದ ಅಧಿಕೃತ ಮಾಹಿತಿ ಬಂದಿದೆ. ಸೊ ದಿನಾಂಕ 23/4/2026 ಮಧ್ಯಾಹ್ನ 12 ಗಂಟೆಗೆ 2026 SSLC ಪರೀಕ್ಷೆ 1ರ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತೆ ಎಂದು ಸದರಿಯ ಫಲಿತಾಂಶವನ್ನು ಕರ್ ರಿಸಲ್ಟ್ ನಿಕ್ ಎಂಬುದರಲ್ಲಿ ಒಂದು ಅಧಿಕೃತ ವೆಬ್ಸೈಟ್ಗೆ ಹೋಗಿ ನೋಡ್ಕೋಬಹುದು. ಅಥವಾ ಕರ್ನಾಟಕ ಒನ್ ಅಥವಾ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPಯನ್ನು ಕೂಡ ನೋಡ್ಕೋಬಹುದು. ನೀವು ವಾಟ್ಸಪ್ಗೆ ಅಥವಾ SMS ಒಂದು ನೀವು ಚೆಕ್ ಮಾಡ್ಕೊಳ್ಬೋದು. SMS ಕಳಿಸ್ಕೊಡ್ತಾರೆ. ಸೊ ಅದಕ್ಕೆ ನೀವು ಅಧಿಕೃತವಾಗಿ ಅಥವಾ ಡಿಜಿಲಾಕರ್ ಮೂಲಕ ನೀವು ಮಧ್ಯಾಹ್ನ 12 ಗಂಟೆಗೆ ಫಲಿತಾಂಶವನ್ನು ನೋಡ್ಕೊಳ್ಬೋದು. ಎಲ್ಲ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿಯನ್ನು ಹೆಂಗಂದರೆ ಸೊ ಸೇಮ್ PUC ಹಾಗೆ ನೀವು ಕೂಡ ಡೌನ್ಲೋಡ್ ಮಾಡ್ಕೋಬೇಕು. ಸೊ ಡಿಜಿಲಾಕರ್ಗೆ ಹೋಗಿ ಅಲ್ಲಿ ಆಧಾರ್ ಕಾರ್ಡು ಮತ್ತು ಹಾಕಬೇಕಾಗತ್ತೆ. ಹಾಕಿಬಿಟ್ಟು ಒಂದು ABCD ಐಡಿನ ಕ್ರಿಯೇಟ್ ಮಾಡಿ ನಿಮ್ಮೊಂದು ಮಾರ್ಕ್ಸ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಹಾಗೆ ಈ ಮಾಹಿತಿಯನ್ನು ಅಧಿಕೃತವಾಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು ಅಧಿಕೃತವಾಗಿ ಇಂದು ಅಂದರೆ ಮಧ್ಯಾಹ್ನ 12 ಗಂಟೆಗೆ ಮಾತ್ರ ನೀವು ಚೆಕ್ ಮಾಡ್ಕೋಬೋದು. ಅಧಿಕೃತವಾಗಿ ಈಗ ಅಂದರೆ ಸುದ್ದಿಗೋಷ್ಠಿ ನಡೆಸ್ತಾರೆ. ಸೊ ಮುಂಜಾನೆ ನಿಮಗೆ 10 ಗಂಟೆಗೆ ಸುದ್ದಿಗೋಷ್ಠಿ ನಡೆಸಿ ಅಧಿಕೃತ ಮಾಹಿತಿನ ಕೊಡ್ತಾರೆ. ಪ್ರೆಸ್ ಮೀಟ್ ಆಗ್ಬಿಟ್ಲೆ 12 ಗಂಟೆಗೆ ನಿಮ್ಮ ಫಲಿತಾಂಶವನ್ನು ನೋಡ್ಕೋಬೋದು. ಇದು ಎಲ್ಲ ವಿದ್ಯಾರ್ಥಿಗಳು ಫಲಿತಾಂಶಕ್ಕೋಸ್ಕರ ಕಾಯುವಂಥ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ನಿಮಗೆ 25ಕ್ಕೆ 24ಕ್ಕೆ ಫಿಕ್ಸ್ ಮಾಡಿದರು, ಹಾಗೆ 25ಕ್ಕೆ ಫಲಿತಾಂಶ ಬರುತ್ತೆ ಅಂತ ಹೇಳಿದರು. ಆದರೆ ನಾಳೆ 23ಕ್ಕೆ ನಿಮ್ಮ ಒಂದು ಫಲಿತಾಂಶ ಬೇಗನೆ ಬಿಡುಗಡೆ ಆಗಿದೆ ಸರ್ಕಾರದಿಂದ. ಅಧಿಕೃತವಾಗಿ ಎಲ್ಲ ವಿದ್ಯಾರ್ಥಿಗಳು ಕರ್ ರಿಸಲ್ಟ್ ನಿಕ್ ಎಂಬುದರಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ.